ನಮಸ್ಕಾರ ಬಂಧುಗಳೇ, ಸ್ಪರ್ಧಾ ಸ್ಫೂರ್ತಿಗೆ ಸ್ವಾಗತ. SDA, FDA, PDO ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ಅಪಭ್ರಂಶ ಕನ್ನಡದ ಬಗ್ಗೆ ಸರಣಿ ರೂಪದ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಈ ನನ್ನ ಮೊದಲ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ. ಆಗ ನಾನು ಮಾಡುವಂತಹ ಮೊದಲ ವಿಡಿಯೋ ತಮಗೆ ತಲುಪುತ್ತೆ ಅಂತ ಹೇಳ್ತಾ, ಅಪಭ್ರಂಶ ಕನ್ನಡ. ಅಪಭ್ರಂಶ ಕನ್ನಡ ಎಂದರೆ ಕನ್ನಡದಲ್ಲಿ ಮಾತನಾಡುವಾಗ ಮತ್ತು ಬರೆಯುವಾಗ ತಪ್ಪಾಗಿ ಪ್ರಯೋಗಿಸುತ್ತಿರುವ ಕೆಲವು ಬಿಡಿ ಶಬ್ದಗಳು ಮತ್ತು ಪದಗಳನ್ನು ನಾವು ಅಪಭ್ರಂಶ ಕನ್ನಡ ಎಂದು ಹೇಳುತ್ತೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ಬರುವಂತಹ ಅಶುದ್ಧ ಮತ್ತು ಶುದ್ಧ ಪದಗಳಲ್ಲಿಯ ಅಕ್ಷರಗಳಲ್ಲಿ ಬರುವ ಸ್ವರಗಳು, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ದೀರ್ಘಗಳನ್ನು ಗಮನವಿಟ್ಟು ಆಲಿಸಿ ಅಂತ ಹೇಳ್ತಾ, ಅಶುದ್ಧ ಮತ್ತು ಶುದ್ಧ ಪದಗಳು. ಅನಾನುಕೂಲ ಅಂತ ನಾವು ಹೇಳ್ತೇವೆ, ಆದರೆ ಅದರ ಸರಿಯಾದ ಪದ ಅನಾನುಕೂಲ. ಉಪಾಹಾರ ಅಂತ ಹೇಳ್ತೇವೆ, ಸರಿಯಾದ ಪದ ಉಪಾಹಾರ. ಕಾಯಕಲ್ಪ ಅಂತ ಹೇಳ್ತೇವೆ, ಸರಿಯಾದ ಪದ ಕಾಯಕಲ್ಪ. ಕೂಲಂಕುಷ ಅಂತ ಹೇಳ್ತೇವೆ, ಸರಿಯಾದ ಪದ ಕೂಲಂಕಷ. ಕೋಟ್ಯಾಂತರ ಅಂತ ಹೇಳ್ತೇವೆ, ಸರಿಯಾದ ಪದ ಕೋಟ್ಯಂತರ. ಗದಾದಂಡ ಅಂತ ಹೇಳ್ತೇವೆ, ಸರಿಯಾದ ಪದ ಗದಾದಂಡ. ಹಾಗೆ ಉಪಹಾರ ಎಂದರೆ ಬಹುಮಾನ, ಉಪಹಾರ ಎಂದರೆ ಅಲ್ಪೋಪಹಾರ. ಹಾಗೆಯೇ ಅರ್ಧರ್ಧ ಅಂತ ಹೇಳ್ತೇವೆ, ಸರಿಯಾದ ಪದ ಅರ್ಧಾರ್ಧ. ರೂಪರೇಷೆ ಅಂತ ಹೇಳ್ತೇವೆ, ಸರಿಯಾದ ಪದ ರೂಪರೇಖೆ. ಸಾಮಗ್ರಿ ಅಂತ ಹೇಳ್ತೀವಿ, ಸರಿಯಾದ ಪದ ಸಾಮಗ್ರಿ. ಸಾಮರ್ಥ್ಯ ಅಂತ ಹೇಳ್ತೀವಿ, ಸರಿಯಾದ ಪದ ಸಾಮರ್ಥ್ಯ. ಸಾಮ್ರಾಟ್ ಅಂತ ಹೇಳ್ತೇವೆ, ಸರಿಯಾದ ಪದ ಸಮ್ರಾಟ್. ಸ್ತುತ್ಯಾರ್ಹ ಅಂತ ಹೇಳ್ತೇವೆ, ಸರಿಯಾದ ಪದ ಸ್ತುತ್ಯರ್ಹ. ಪ್ರಾರಬ್ಧ ಅಂತ ಹೇಳ್ತೀವಿ, ಸರಿಯಾದ ಪದ ಪ್ರಾರಬ್ಧ. ಹಾಗೆಯೇ ಜನಾರ್ದನ ಅಂತ ಹೇಳ್ತೇವೆ, ಸರಿಯಾದ ಪದ ಜನಾರ್ದನ. ಜಾತ್ಯತೀತ ಅಂತ ಹೇಳ್ತೇವೆ, ಸರಿಯಾದ ಪದ ಜಾತ್ಯತೀತ. ದುರಾದೃಷ್ಟ ಅಂತ ಹೇಳ್ತೇವೆ, ಸರಿಯಾದ ಪದ ದುರದೃಷ್ಟ. ಪ್ರಶ್ನಾಪತ್ರಿಕೆ ಅಂತ ಹೇಳ್ತೀವಿ, ಸರಿಯಾದ ಪದ ಪ್ರಶ್ನಪತ್ರಿಕೆ. ಫಲಾಹಾರ ಅಂತ ಹೇಳ್ತೀವಿ, ಸರಿಯಾದ ಪದ ಫಲಾಹಾರ. ನಾಗರಿಕ ಅಂತ ಹೇಳ್ತೀವಿ, ಸರಿಯಾದ ಪದ ನಾಗರಿಕ. ವಿದ್ಯಮಾನ ಅಂತ ಹೇಳ್ತೀವಿ, ಸರಿಯಾದ ಪದ ವಿದ್ಯಮಾನ. ಥ್ಯಾಂಕ್ ಯು ಬಂಧುಗಳೇ.